ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ಗೆ ರ್ಯಾಲಿಗೆ ಸಂಬಂಧಿಸಿರುವ ಅಪ್ಡೇಟ್ ಜೊತೆಗೆ ರಷ್ಯಾ ಉಕ್ರೇನ್ ವಾರಿಂದ ಐಟಿಸಿ ಸ್ಟಾಕ್ ಯಾವ ತರ ಬೆನಿಫಿಟ್ ಸಿಗತ್ತನೋ ನ್ಯೂಸ್ ಅಪ್ಡೇಟ್ ಜೊತೆ ಮಾರ್ಕೆಟ್ ಅಲ್ಲಿರುವಂತ ಅದರ್ ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆ ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮಾರ್ಕೆಟ್ ಅಪ್ಡೇಟ್ ನೋಡಂಗಾದ್ರೆ ಇವತ್ತು ಸೆನ್ಸೆಕ್ಸ್ 1223 ಪಾಯಿಂಟ್ಸ್ ಗೈನ್ ಆಗಿ 54,647 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 332 ಪಾಯಿಂಟ್ಸ್ ಗೈನ್ ಆಗಿ 16,345 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 657 ಪಾಯಿಂಟ್ಸ್ ಗೈನ್ ಆಗಿ 33,850 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 2.22% ಗೈನ್ ಆದರೆ ಸ್ಮಾಲ್ ಕ್ಯಾಪ್ 2.09% ಗೈನ್ ಆಗಿದೆ. ಇವತ್ತಿನ ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಂಗಾದ್ರೆ ಏಷ್ಯನ್ ಪೇಂಟ್, ರಿಲಯನ್ಸ್, ಬಜಾಜ್ ಫೈನಾನ್ಸ್, ಇಂಡಸ್ ಬ್ಯಾಂಕ್ ಅಂಡ್ M&M. ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ಶ್ರೀ ಸಿಮೆಂಟ್, ONGC, ಪವರ್ ಗ್ರಿಡ್, NTPC ಅಂಡ್ ಕೋಲ್ ಇಂಡಿಯಾ. ಇವತ್ತು ಮಾರ್ಕೆಟ್ ನಲ್ಲಿ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ. ರೀಸನ್ ನೋಡಂಗಾದ್ರೆ ನಿನ್ನ ನೈಟ್ ಉಕ್ರೇನ್ ಪ್ರೆಸಿಡೆಂಟ್ ಆಗಿರುವಂತ ಜೆಲೆನ್ಸ್ಕಿ ಅವರು ನ್ಯಾಟೋನಲ್ಲಿ ಸೇರೋದ ಬಗ್ಗೆ ಸ್ವಲ್ಪ ಕೀ ಕಮೆಂಟ್ಸ್ ಮಾಡಿದ್ದಾರೆ. ನ್ಯಾಟೋನಲ್ಲಿ ಉಕ್ರೇನ್ ಆಡ್ ಮಾಡೋದಕ್ಕೆ ನ್ಯಾಟೋ ಪ್ರಿಪೇರ್ಡ್ ಆಗಿಲ್ಲ ಅಂತ, ಸೊ ಅವ್ರ ಕಂಟ್ರಿ ನ್ಯಾಟೋನಲ್ಲಿ ಮೆಂಬರ್ ಆಗೋದಕ್ಕೆ ಪುಷ್ ಮಾಡ್ತಾ ಇಲ್ಲ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ರಷ್ಯಾಗೆ ಉಕ್ರೇನ್ ರಿಲೇಟೆಡ್ ಆಗಿರೋ ಮೈನ್ ಪ್ರಾಬ್ಲಮ್ ಉಕ್ರೇನ್ ಅವರು ನ್ಯಾಟೋನಲ್ಲಿ ಸೇರೋದೆ. ಅಂಡ್ ರಷ್ಯಾ ಈ ವಾರ್ನ ನಿಲ್ಲಿಸೋದಕ್ಕೆ ಯಾವ್ದಾದ್ರೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಶ್ಯೂ ಮಾಡಿದೆ ಅಲ್ವಾ, ಅದರ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸೈನ್ ಕಾಣಿಸ್ತಾ ಇದೆ. ಅದರಿಂದ ಈ ವಾರ್ ಶಾರ್ಟ್ಲಿ ನಿಲ್ಲಬಹುದಂತ ಎಕ್ಸ್ಪೆಕ್ಟೇಷನ್ ಇಂದ ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿವೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದ್ಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿರೋದ್ರಿಂದ ಅಲ್ಲಿಂದ ಫರ್ದರ್ ಆಗಿ ನಮ್ಮ ಮಾರ್ಕೆಟ್ ರ್ಯಾಲಿ ಆಗಿದೆ. ನೆಕ್ಸ್ಟ್, ರಷ್ಯಾ ಉಕ್ರೇನ್ ವಾರಿಂದ ಐಟಿಸಿ ಸ್ಟಾಕ್ ಯಾವ ತರ ಬೆನಿಫಿಟ್ ಅನ್ನೋದು ಅಡೆಲ್ವೈಸ್ ಅವರು ಒಂದು ನೋಟ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಎಕನಾಮಿಕ್ ಟೈಮ್ ಅವರು ಶೇರ್ ಮಾಡಿದ್ದಾರೆ. ಸೊ ಇವ್ರು ಏನ್ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರಷ್ಯಾ ಉಕ್ರೇನ್ 2 ಕಂಟ್ರೀಸ್ ವರ್ಲ್ಡ್ ಅಲ್ಲಿ ಲಾರ್ಜ್ ವೈಟ್ ಎಕ್ಸ್ಪೋರ್ಟರ್ಸ್. ಸೊ ಈ 2 ಕಂಟ್ರೀಸ್ ಮಧ್ಯೆ ವಾರ್ ನಡೀತಾ ಇರೋದ್ರಿಂದ ಈ ವೀಟ್ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಕಾಣಿಸುತ್ತೆ ಅಂತ. ಅದರಿಂದ ಲಾಸ್ಟ್ ಫ್ಯೂ ಡೇಸ್ ಇಂದ ನಾವು ನೋಡ್ತಾ ಇದೀವಲ್ಲ, ಕಂಟಿನ್ಯೂಸ್ಲಿ ವೀಟ್ ಕಾಸ್ಟ್ ಅಂತೂ ಬೆಳಿತಾನೆ ಇದೆ. ಈ ತರ ವೀಟ್ ಕಾಸ್ಟ್ ಬೆಳೆಯೋದ್ರಿಂದ ಅದು ಐಟಿಸಿ ಸ್ಟಾಕ್ ಬೆನಿಫಿಟ್ ಅಂತ. ಅದಕ್ಕೆ ಇವ್ರು ಹೇಳ್ತಿರೋ ರೀಸನ್ ಏನಂದ್ರೆ ವರ್ಲ್ಡ್ಸ್ ಟೋಟಲ್ ವೀಟ್ ಕಂಟ್ರಿಬ್ಯೂಷನ್ ಅಲ್ಲಿ ರಷ್ಯಾ ಅಂಡ್ ಉಕ್ರೇನ್ 2 ಕಂಟ್ರೀಸ್ 30% ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ. ಸೊ ಈ ವಾರ್ ನಡೆಯೋದ್ರಿಂದ ಈ ವೀಟ್ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ. ನಾರ್ಮಲಿ ನಮ್ಮ ಇಂಡಿಯಾನಲ್ಲಿ ನೋಡಂಗಾದ್ರೆ ಇಂಡಿಯಾದಲ್ಲಿ ವೀಟ್ ಪ್ರೊಡಕ್ಷನ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂಡ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ಈಗ ನಾವು ಕಂಟ್ರಿನಲ್ಲೇನೆ ವೀಟ್ ಪ್ರೊಡಕ್ಷನ್ ಚೆನ್ನಾಗಿ ನಡೆದ್ರೆ ನಮ್ಮ ಗವರ್ಮೆಂಟ್ ವೀಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನೋಡತ್ತಲ್ವಾ, ಅದರಿಂದ ನಮ್ಮ ಕಂಟ್ರಿಗೆ ಅದು ಪಾಸಿಟಿವ್ ಆಗ್ಬೋದಂತ. ಅಂಡ್ ಇಲ್ಲಿವರೆಗೂ ನೋಡಂಗಾದ್ರೆ ನಮ್ಮ ಕಂಟ್ರಿನಲ್ಲಿ ವೀಟ್ ಪ್ರೊಡಕ್ಷನ್ ರಿಕಾರ್ಡ್ ಲೆವೆಲ್ ನಲ್ಲಿ ನಡೆದಿರೋ ತರ ಇವರು ಹೇಳ್ತಿದ್ದಾರೆ. ಸೊ ಇದೆಲ್ಲ ನಮಗೆ ಕಂಟ್ರಿನಲ್ಲಿ ವೀಟ್ ಪ್ರೊಡಕ್ಷನ್ ಮಾಡೋ ಕಂಪನೀಸ್ ಪಾಸಿಟಿವ್ ಆದ್ರೆ, ಕಮಿಂಗ್ ಟು ಐಟಿಸಿ ಒಂದು ಫೈನಾನ್ಷಿಯಲ್ ಇಯರ್ 2022 Q3 ರಿಸಲ್ಟ್ಸ್ ನೋಡಿದ್ರೆ ಮೇನ್ಲಿ ಇವ್ರ ರೆವೆನ್ಯೂಸ್ ನಲ್ಲಿ ಅಗ್ರಿ ಬಿಸಿನೆಸ್ ನಲ್ಲಿ ರೆವೆನ್ಯೂ ತುಂಬಾ ಗ್ರೋ ಆಗಿವೆ. ಇಯರ್ ಬೇಸಿಸ್ ಅಲ್ಲಿ ನೋಡಿದ್ರು ಇವರು 100% ಗ್ರೋತ್ ಡೆಲಿವರಿ ಮಾಡಿದ್ದಾರೆ. ಅಂಡ್ ಅಗ್ರಿ ಬಿಸಿನೆಸ್ ನಲ್ಲಿ ಈ ಗ್ರೋತ್ ಮೈನ್ಲಿ ವೀಟ್, ರೈಸ್, ಸ್ಪೈಸಸ್ ಅಂಡ್ ಲೀಫ್ ಟೊಬ್ಯಾಕೋ ಡ್ರೈವ್ ಮಾಡುತ್ತೆ. ಅದಲ್ಲದೆ ಫೈನಾನ್ಷಿಯಲ್ ಇಯರ್ 2022 ನಲ್ಲಿ ರಷ್ಯಾ ಅಂಡ್ ಉಕ್ರೇನ್ ನಲ್ಲಿ ವೀಟ್ ಪ್ರೊಡಕ್ಷನ್ ಸರಿಯಾಗಿ ನಡೆದಿರೋ ಕಾರಣವಾಗಿ ಐಟಿಸಿ ಸಿಗ್ನಿಫಿಕೆಂಟ್ ಲೆವೆಲ್ ವೀಟ್ ಎಕ್ಸ್ಪೋರ್ಟ್ ಮಾಡಿದೆ ಅಂತ. ಸೊ ಇವೆಲ್ಲ ರೀಸನ್ಸ್ ಐಟಿಸಿಗೆ ಪಾಸಿಟಿವ್ ಆಗಿದೆ ಅಂತ. ಇದರ ಜೊತೆಗೆ ಪ್ರೆಸೆಂಟ್ ವೀಟ್ ಪ್ರೈಸಸ್ ನೋಡಂಗಾದ್ರೆ 14 ಇಯರ್ಸ್ ಹೈ ಟಚ್ ಆಗಿದ್ರಿಂದ ಐಟಿಸಿಗೆ ಬೆನಿಫಿಟ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಸೊ ಇವೆಲ್ಲ ಕಂಡೀಷನ್ ಇಂದ ಐಟಿಸಿ ಅವರು ವೀಟ್ ಪ್ರೊಡಕ್ಷನ್ ಚೆನ್ನಾಗಿ ಮಾಡಿದ್ರೆ ಅದು ಐಟಿಸಿ ಸ್ಟಾಕ್ ಪಾಸಿಟಿವ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್, ಉಕ್ರೇನ್ ಗವರ್ಮೆಂಟ್ ರೇ, ಬಾರ್ಲಿ, ಬಕ್ವೀಟ್, ಮಿಲೆಟ್, ಶುಗರ್, ಸಾಲ್ಟ್ ಅಂಡ್ ಮೀಟ್ ಒಂದು ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಮಾಡಿರೋ ತರ ಇಟಿನೋ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಒಂದ್ ವೇಳೆ ಯುಕ್ರೇನ್ ಗವರ್ಮೆಂಟ್ ಇವೆಲ್ಲ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ರೆ ಗ್ಲೋಬಲಿ ಇದೊಂದು ಸ್ಕೇರ್ಸಿಟಿ ಆಗುತ್ತಲ್ವಾ, ಅದರಿಂದ ನಾವು ಈ ಪ್ರೈಸ್ ನಲ್ಲಿ ಜಂಪ್ ನೋಡಬಹುದು. ಸೊ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋ ನಮ್ಮ ಇಂಡಿಯನ್ ಕಂಪನೀಸ್ ಅದು ಪಾಸಿಟಿವ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಕಮಿಂಗ್ ಟು ಶುಗರ್ ಕಂಪನೀಸ್ ಇದೊಂದು ಪಾಸಿಟಿವ್ ಆದ್ರೆ, ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನೋಡಂಗಾದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಕಂಟಿನ್ಯೂಸ್ಲಿ. ಅಂಡ್ ರಷ್ಯನ್ ಉಕ್ರೇನ್ ವಾರ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಸಿಗ್ನಿಫಿಕೆಂಟ್ ಜಂಪ್ ನೋಡಿದ್ವಲ್ಲ, ನಮ್ಮ ಇಂಡಿಯನ್ ಗವರ್ಮೆಂಟ್ ಆಲ್ರೆಡಿ ಇಥನಾಲ್ ಬ್ಲೆಂಡಿಂಗ್ ರಿಲೇಟೆಡ್ ಆಗಿ ಅಗ್ರೆಸಿವ್ ಸ್ಟೆಪ್ಸ್ ತಗೊಂತಾ ಹೋಗ್ತಾ ಇದೆ. ಸೊ ಈಗ ಬೆಳೆದಿರೋ ಕ್ರೂಡ್ ಆಯಿಲ್ ಪ್ರೈಸಸ್ ಇಂದ ನಮ್ಮ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಇರುತ್ತಲ್ವಾ, ಅದಕ್ಕೋಸ್ಕರ ನಮ್ಮ ಗವರ್ಮೆಂಟ್ ಆಲ್ಟರ್ನೇಟ್ ಫ್ಯೂಯಲ್ಸ್ ಮೇಲೆ ಇನ್ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ಟೆಪ್ ತಗೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಇದರಿಂದ ಇಥನಾಲ್ ಪ್ರೊಡ್ಯೂಸ್ ಮಾಡೋ ಶುಗರ್ ಸ್ಟಾಕ್ಸ್ಗೆ ಇಥನಾಲ್ ರಿಲೇಟೆಡ್ ಕಂಪನೀಸ್ ಎಲ್ಲರಿಗೂ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, HDFC ಬ್ಯಾಂಕ್ ರಿಲೇಟೆಡ್ ಆಗಿ ಒಂದು ನೆಗೆಟಿವ್ ಅಪ್ಡೇಟ್ ಬಂದಿದೆ. HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ನಲ್ಲಿ ಕಂಟಿನ್ಯೂಸ್ಲಿ ಅವರ ಮಾರ್ಕೆಟ್ ಶೇರ್ ಲೂಸ್ ಆಗೋ ತರ ಬ್ಲೂಮ್ಬರ್ಗ್ ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಆಕ್ಚುಲಿ HDFC ಬ್ಯಾಂಕ್ ಅವರು ನ್ಯೂ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಬಾರ್ದಂತ ಯಾವಾಗಾದ್ರೆ RBI ಅವರು ಇವ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಶ್ಯೂ ಮಾಡಿದಾರಲ್ಲ, ಆವಾಗಿಂದ ಈ HDFC ಬ್ಯಾಂಕ್ ಅವರು ಕಂಟಿನ್ಯೂಸ್ಲಿ ಇವರ ಕ್ರೆಡಿಟ್ ಕಾರ್ಡ್ ಮಾರ್ಕೆಟ್ ಶೇರ್ ನ ಲೂಸ್ ಆಗ್ತಾನೆ ಇದ್ದಾರೆ. ಈ ರಿಸ್ಟ್ರಿಕ್ಷನ್ಸ್ ತೆಗೆದ ಮೇಲೂ ಇವ್ರ ಮಾರ್ಕೆಟ್ ಶೇರ್ ನ ಲೂಸ್ ಆಗ್ತಾ ಇರೋದು HDFC ಬ್ಯಾಂಕ್ ರಿಲೇಟೆಡ್ ಸ್ವಲ್ಪ ನೆಗೆಟಿವ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ನಲ್ಲಿ HDFC ಬ್ಯಾಂಕ್ ಅವರು ಮಾರ್ಕೆಟ್ ಶೇರ್ ಲೂಸ್ ಆಗ್ತಾ ಇದ್ರೆ ICICI ಬ್ಯಾಂಕ್ ಅಂಡ್ ಆಕ್ಸಿಸ್ ಬ್ಯಾಂಕ್ ಅವರು ಮಾರ್ಕೆಟ್ ಶೇರ್ ನ ಜಾಸ್ತಿ ಮಾಡ್ಕೊಂತಾ ಇದ್ದಾರೆ.
ನೆಕ್ಸ್ಟ್ L&T ಇಂದ ಒಂದು ಅಪ್ಡೇಟ್ ಬಂದಿದೆ. L&T ಅವರು ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಇಂದ ಒಂದು ಸಿಗ್ನಿಫಿಕೆಂಟ್ ಆರ್ಡರ್ ವಿನ್ ಆಗಿರುತ್ತರ. ಈ ಆರ್ಡರ್ ನಲ್ಲಿ ಭಾಗವಾಗಿ ಇವರು ఢిల్లీ MRTS ಫೇಸ್ 4 ನಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಪ್ರಾಜೆಕ್ಟ್ ಒಂದು ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಮಾಡ್ತಾರ ಅಂತ ಹೇಳ್ತಿದ್ದಾರೆ. ಇವರು ಮೆನ್ಷನ್ ಮಾಡಿರೋ ನೋಡಿದ್ರೆ ಸಿಗ್ನಿಫಿಕೆಂಟ್ ಆರ್ಡರ್ ಅಂದ್ರೆ 1000 to 2500 crores ಇನ್ ಬಿಟ್ವೀನ್ ಇರಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಸೋನಾ ಕಾಮ್ಸ್ಟಾರ್ ಒಂದು ಚೇರ್ಮನ್ ಆಗಿರುವ ಸಂಜಯ್ ಕಪೂರ್ ಅವರು CNBC ಜೊತೆ ಮಾತಾಡ್ತಾ ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದಾರೆ ಅನ್ನೋದು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವ್ರ ಎಕ್ಸ್ಪಾನ್ಷನ್ ಪ್ಲಾನ್ ಯಾವ್ದಲ್ಲ ಇದೆಲ್ಲ ಅದು ಸ್ವಲ್ಪ ಡಿಲೇ ಆಗಬಹುದು ಅಂತ. ಅಂಡ್ ಕಮಿಂಗ್ ಟು ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಯುರೋಪಿಯನ್ ಚೈನಾನಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಇದೆ ಅಂತ. ಅಂಡ್ ಪ್ರೆಸೆಂಟ್ ಕಮಾಂಡಿಟಿ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಅಲ್ಲ, ಅದು ಈ ಕಮಾಂಡಿಟಿ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಇವರ ಮಾರ್ಜಿನ್ಸ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಇರಲ್ಲ ಅಂತ. ಬಿಕಾಸ್ ಈ ಪ್ರೈಸಸ್ ಯಾವ್ದೆಲ್ಲ ಬೆಳೀತಾ ಇದಲ್ಲ ಇವರು ಪಾಸ್ ಥ್ರೂ ಮಾಡಬಹುದು ಅಂತ. ಅಂಡ್ ಇವ್ರ ಟೋಟಲ್ ಆರ್ಡರ್ ಬುಕ್ 17,600 crores ಇದ್ರೆ ಅದರಲ್ಲಿ EV ಸೆಗ್ಮೆಂಟ್ ಒಂದು ಆರ್ಡರ್ 66% ಆಗಿರೋ ತರ ಹೇಳ್ತಿದ್ದಾರೆ. ಸೊ ಬೆಳೀತಾ ಇರುವಂತ ಕಮಾಂಡಿಟಿ ಪ್ರೈಸಸ್ ಇವರು ಪಾಸ್ ಥ್ರೂ ಮಾಡಿದ್ರೆ ಇವರ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಇರಲ್ಲ. ಅದರಿಂದ ಅದು ನಾವು ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ರೇಟ್ ಗೈನ್ ಇಂದ ಒಂದು ಮಾರ್ನಿಂಗ್ ಒಂದು ಅಪ್ಡೇಟ್ ಬಂದಿದೆ. ರೇಟ್ ಗೈನ್ ಅವರು ಎಕ್ಸ್ಪೀಡಿಯಾ ಗ್ರೂಪ್ ಅವರಿಗೆ ಆಲ್ರೆಡಿ ಅವರು ಸರ್ವಿಸಸ್ ನ ಆಫರ್ ಮಾಡ್ತಿದ್ದಾರೆ. ಈ ಎಕ್ಸ್ಪೀಡಿಯಾ ಗ್ರೂಪ್ ಒಂದು ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಲಾಡ್ಜಿಂಗ್ ಪ್ರಾಪರ್ಟೀಸ್ ಅವರ ಬಿಸಿನೆಸ್ ಗ್ರೋ ಮಾಡ್ಕೊಳ್ಳಕ್ಕೆ ಅಂಡ್ ಅದ್ರ ಜೊತೆಗೆ ಟ್ರಾವೆಲರ್ಸ್ ಬೆಟರ್ ಸರ್ವಿಸ್ ಆಫರ್ ಮಾಡೋದಕ್ಕೆ ರೇಟ್ ಗೈನ್ ಅವರು ಮೈಂಟೈನ್ ಮಾಡ್ತಿರುವಂತ ಹೈ ಕ್ವಾಲಿಟಿ ಕನೆಕ್ಷನ್ಸ್ ನ ಎಕ್ಸ್ಪೀಡಿಯಾ ಅವರು ರೇಟ್ ಗೈನ್ ಅವರನ್ನ ಪ್ರಿಫರ್ಡ್ ಕನೆಕ್ಟಿವಿಟಿ ಪಾರ್ಟ್ನರ್ ಆಗಿ ರಿಕಗ್ನೈಸ್ ಮಾಡಿರೋ ತರ ಹೇಳ್ತಿದ್ದಾರೆ. ಎಕ್ಸ್ಪೀಡಿಯಾ ಅಂತ ದೊಡ್ಡ ಗ್ರೂಪ್ ಅವರು ರೇಟ್ ಗೈನ್ ಅವರನ್ನ ಪ್ರಿಫರ್ಡ್ ಕನೆಕ್ಟಿವಿಟಿ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡೋದು ಅನ್ನೋದು ರೇಟ್ ಗೈನ್ಗೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಸೈಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಸೈಂಟ್ ಅವರು IBST ಅವ್ರ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಅನೌನ್ಸ್ ಮಾಡಿದ್ದಾರೆ. ಈ IBST ಅನ್ನೋ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಯಾವ್ದಾದ್ರು ಕಾಂಪ್ಲೆಕ್ಸ್ ಪ್ರೊಡಕ್ಷನ್ ಯಾವ ತರ ಮೇಂಟೈನ್ ಮಾಡಬೇಕನ್ನೋದು ಸಿಂಪ್ಲಿಫೈ ಮಾಡುತ್ತೆ ಅಂತ. ಈ ಪಾರ್ಟ್ನರ್ಶಿಪ್ ಅಲ್ಲಿ ಭಾಗವಾಗಿ ಈ ಎರಡು ಕಂಪನಿ ಜೊತೆ ಸೇರಿ ಪ್ರೆಸೆಂಟ್ ಮ್ಯಾನುಫ್ಯಾಕ್ಚರ್ ಫೇಸ್ ಮಾಡೋ ಯೂನಿಕ್ ಚಾಲೆಂಜಸ್ ಯಾವ್ದೆಲ್ಲ ಇದೆಲ್ಲ ಅದನ್ನು ಓವರ್ಕಮ್ ಮಾಡೋದಕ್ಕೆ ವರ್ಲ್ಡ್ ಕ್ಲಾಸ್ ಸೊಲ್ಯೂಷನ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ PNC ಇನ್ಫ್ರಾಟೆಕ್ ಇಂದ ಒಂದು ಅಪ್ಡೇಟ್ ಬಂದಿದೆ. PNC ಇನ್ಫ್ರಾಟೆಕ್ ಅವರಿಗೆ ಉತ್ತರ ಪ್ರದೇಶನಲ್ಲಿ 4 ಲೈನ್ ಪ್ರಾಜೆಕ್ಟ್ ಅಪ್ಗ್ರೇಡೇಷನ್ಗೆ NHA ಅವರು ಸೆಲೆಕ್ಟ್ ಮಾಡಿರುವಂತಹ ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಮಾಡಿರೋ ತರ. ಅಂಡ್ ಈ ಬಿಡ್ ಒಂದು ಪ್ರಾಜೆಕ್ಟ್ ಕಾಸ್ಟ್ 864 crores ಅಂತ ಹೇಳ್ತಿದ್ದಾರೆ. ಈ ಪ್ರಾಜೆಕ್ಟ್ ಇವರು 30 ಮಂತ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಅಂಡ್ ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ 15 years ಆಪರೇಟ್ ಮಾಡಬೇಕಾಗಿರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಡಿಶ್ ಟಿವಿ ಕಂಡಕ್ಟ್ ಮಾಡಿರುವಂತ AGM ರಿಸಲ್ಟ್ ಡಿಕ್ಲೇರ್ ಮಾಡಿ ಅಂತ ಸೆಬಿ ಯಾವ್ದೆಲ್ಲ ಕೇಳಿದೆಯಲ್ಲ ಆ ಇಶ್ಯೂ ಬಗ್ಗೆ ನಾನು ನಿಮಗೆ ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಚುಲ್ ಆಗಿ ಏನ್ ನಡೆದಿದೆ ಅಂದ್ರೆ ಡಿಶ್ ಟಿವಿ ಬೋರ್ಡ್ ಡಿಸೆಂಬರ್ 30th ಕಂಡಕ್ಟ್ ಮಾಡಿರುವಂತ AGM ರಿಸಲ್ಟ್ಸ್ ಡಿಸ್ಕ್ಲೋಸ್ ಮಾಡಿಲ್ಲ ಅಂತ. ಅದನ್ನ ಸೆಬಿ ಒಂದು ರೆಗ್ಯುಲೇಷನ್ಸ್ ಯಾವ್ದೆಲ್ಲ ಇದೆಯಲ್ಲ ಅದನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿ ಬೋತ್ ಎಕ್ಸ್ಚೇಂಜಸ್ BSE ಅಂಡ್ NSE ಡಿಶ್ ಟಿವಿ ಮೇಲೆ ಈಚ್ 10,000 ಪೆನಾಲ್ಟಿ ಇಶ್ಯೂ ಮಾಡಿದ್ದಾರೆ. ಸೊ ಬೋತ್ ಎಕ್ಸ್ಚೇಂಜಸ್ ಇವ್ರ ರಿಸಲ್ಟ್ಸ್ ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಇವ್ರ ಮೇಲೆ ಪೆನಾಲ್ಟಿ ಇಶ್ಯೂ ಮಾಡಿದಾರೆ ಅಂತ ಸೆಬಿ ಅವರು ಈ ರಿಸಲ್ಟ್ಸ್ ಇಮಿಡಿಯೇಟ್ಲಿ ಡಿಸ್ಕ್ಲೋಸ್ ಮಾಡಬೇಕಂತ ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಪ್ರೈಮಾ ಫೇಸಿ ಅಬ್ಸರ್ವೇಷನ್ ಇಶ್ಯೂ ಮಾಡಿದ್ದಾರೆ. ಈ ಸೆಬಿಯಿಂದ ಈ ಲೆಟರ್ ರಿಸೀವ್ ಆಗಿದಲ್ವಾ ನೆಕ್ಸ್ಟ್ ಡೇನೆ ಡಿಶ್ ಟಿವಿ ಅವರು ಡಿಸೆಂಬರ್ 30th ಇವರು ಕಂಡಕ್ಟ್ ಮಾಡಿರುವಂತಹ AGM ರಿಸಲ್ಟ್ಸ್ ನ ಡಿಸ್ಕ್ಲೋಸ್ ಮಾಡಿದ್ದಾರೆ. ಈ AGM ನಲ್ಲಿ ಕಂಪನಿ ಪಾಸ್ ಮಾಡಿರುವಂತಹ 3 ರೆಸಲ್ಯೂಷನ್ ನ ಕಂಪನಿಯ ಒಂದು ಶೇರ್ ಹೋಲ್ಡರ್ಸ್ ಇಂದ ವೋಟ್ ಅಗೇನೆಸ್ಟ್ ಬಂದಿರೋ ಕಾರಣವಾಗಿ ಈ ರೆಸಲ್ಯೂಷನ್ ಪಾಸ್ ಆಗಿಲ್ಲ ಅಂತ. ಈಗ ಇದು ಡಿಶ್ ಟಿವಿ ಬೋರ್ಡ್ ಮೇಲೆ ಆಲ್ರೆಡಿ ಎಕ್ಸ್ಚೇಂಜಸ್ ಇಶ್ಯೂ ಮಾಡಿರುವಂತ ಪೆನಾಲ್ಟಿನ ಪೇ ಮಾಡಿದ್ರೆ ತಪ್ಪು ಮಾಡಿರೋ ತರ ಅರ್ಥ ಆಗತ್ತಲ್ವಾ. ಅದರಿಂದ ಇವರು ವಿಲ್ಸ್ಯಾಟ್ ಅಂದ್ರೆ ಸೆಕ್ಯೂರಿಟಿ ಅಪ್ಲೆಂಟ್ ಟ್ರಿಬ್ಯುನಲ್ ನ ಅಪ್ರೋಚ್ ಮಾಡಿದ್ದಾರೆ. ಇವರು ಸ್ಯಾಟ್ ನ ಅಪ್ರೋಚ್ ಆಗಿ ಸೆಬಿ ಇಶ್ಯೂ ಮಾಡಿರುವಂತ ಪ್ರೈಮಾ ಫೇಸಿ ಅಬ್ಸರ್ವೇಷನ್ ಅಂಡ್ ಅದೇ ತರ ಎಕ್ಸ್ಚೇಂಜಸ್ ಇಶ್ಯೂ ಮಾಡಿರೋ ಪೆನಾಲ್ಟಿಗೆ ಸ್ಟೇ ಕೊಡಬೇಕಂತ ಅಪೀಲ್ ಮಾಡಿದ್ದಾರೆ. ಇದರ ಮೇಲೆ ಸ್ಯಾಟ್ ಇಂದ ಬಂದಿರೋ ರಿಪ್ಲೈ ಏನಂದ್ರೆ ಇವರು ಸೆಬಿ ಇಶ್ಯೂ ಮಾಡಿರುವಂತ ಪ್ರೈಮಾ ಫೇಸಿ ಅಬ್ಸರ್ವೇಷನ್ ಮೇಲೆ ಸ್ಟೇ ಅಂತೂ ಕೇಳಿದ್ರಲ್ಲ ಆ ಸ್ಟೇನ ಕಂಪ್ಲೀಟ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ. ಅಂಡ್ ಎಕ್ಸ್ಚೇಂಜಸ್ ಇಶ್ಯೂ ಮಾಡಿರುವಂತ ಫೈನ್ ಯಾವ್ದೆಲ್ಲ ಇದೆಲ್ಲ ಮೊದಲನೇದಾಗಿ ಪೇ ಮಾಡಿ ಆ ಪೇ ಮಾಡಿದ್ಮೇಲೆ ವೇವರ್ ಕೇಳಬೇಕು ಅನ್ನೋ ತರ ಇಲ್ದಿರೋ ಪಕ್ಷದಲ್ಲಿ ಮೋರ್ ಕಾನ್ಸಿಕ್ವೆನ್ಸ್ ನ ಕಂಪನಿ ಫೇಸ್ ಮಾಡಬೇಕಾಗತ್ತೆ ಅಂತ ಸ್ಯಾಟ್ ಹೇಳಿದ್ದೆ. ಅಂಡ್ ಸೆಬಿ ಇಶ್ಯೂ ಮಾಡಿರುವಂತಹ ಶೋಕಾಸ್ ನೋಟಿಸ್ ನ ಮಾರ್ಚ್ 20 ಒಳಗಡೆನೆ ಡಿಶ್ ಟಿವಿ ರೆಸ್ಪಾಂಡ್ ಆಗಬೇಕಂತ. ಅದರ ಜೊತೆಗೆ ರೆಗ್ಯುಲೇಟರ್ ಅಂಡ್ ಸೆಬಿ ಅವರು ಈ ಮ್ಯಾಟರ್ ನ 4 weeks ಅಲ್ಲಿ ಡಿಸೈಡ್ ಮಾಡಬೇಕಂತ ಸ್ಯಾಟ್ ಅವರು ಹೇಳಿದ್ದಾರೆ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಡಿಶ್ ಟಿವಿ ಮ್ಯಾಟರ್ ಎಲ್ಲಿವರೆಗೂ ಹೋಗುತ್ತೆ ಅಂತ. ನೆಕ್ಸ್ಟ್ ಪೆನ್ನಾರ್ ಇಂಡಸ್ಟ್ರೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಪೆನ್ನಾರ್ ಇಂಡಸ್ಟ್ರಿ ಅವರು ಬೋರ್ಡ್ ಇವತ್ತು ಮೀಟ್ ಆಗಿ ಅವರು ಈಕ್ವಿಟಿ ಶೇರ್ಸ್ ನ ಬೈಬ್ಯಾಕ್ ನ ಅಪ್ರೂವ್ ಮಾಡಿರೋ ತರ ಈ ಬೈಬ್ಯಾಕ್ ಒಂದು ಮ್ಯಾಕ್ಸಿಮಮ್ ಸೈಜ್ 40 crores ಆಗಿ ಈ ಬೈಬ್ಯಾಕ್ ನಲ್ಲಿ ಈಚ್ ಶೇರ್ ನ 50 rupees ತರ ಓಪನ್ ಮಾರ್ಕೆಟ್ ಅಲ್ಲಿ ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಇವತ್ತು ಕ್ಲೋಸಿಂಗ್ ದಿವಸಕ್ಕೆ ಪೆನ್ನಾರ್ ಇಂಡಸ್ಟ್ರಿ ಒಂದು ಸ್ಟಾಕ್ ಪ್ರೈಸ್ ನೋಡಿದ್ರೆ 38.70 rupees ಆಗಿದೆ. ಈ ಕ್ಲೋಸಿಂಗ್ ಪ್ರೈಸ್ ನ ಕಂಪೇರ್ ಮಾಡಿದ್ರೆ ಇವರು 29% ಪ್ರೀಮಿಯಂಗೆ ಬೈಬ್ಯಾಕ್ ನಲ್ಲಿ ಶೇರ್ ನ ಅಕ್ವೈರ್ ಮಾಡೋ ತರ ನಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ PSP ಪ್ರಾಜೆಕ್ಟ್ಸ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಗುಜರಾತ್ ಅಹಮದಾಬಾದ್ ನಲ್ಲಿ ಇವರು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿರೋ ತರ ಈ ಬಿಡ್ ಒಂದು ವ್ಯಾಲ್ಯೂ 563.99 crores ಆಗಿ ಇವರು ಅಪ್ಡೇಟ್ ಮಾಡ್ತಿದ್ದಾರೆ.
ನೆಕ್ಸ್ಟ್ ಸಾಮ್ ಡಿಸ್ಟಿಲರೀಸ್ ಅಂಡ್ ಬ್ರೀವರೀಸ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಫೆಬ್ರವರಿ ಮಂತ್ ಕರ್ನಾಟಕ ಸ್ಟೇಟ್ ನಲ್ಲಿ ಟೋಟಲ್ ಬೀರ್ ಮಾರ್ಕೆಟ್ ನಲ್ಲಿ ಇವರು 10.1% ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡಿರುತ್ತಾರೆ. ಇದೇ 1 ಇಯರ್ ಬ್ಯಾಕ್ ನೋಡಂಗಾದ್ರೆ ಇವರೊಂದು ಮಾರ್ಕೆಟ್ ಶೇರ್ 3.9% ಆಗಿತ್ತು. ಸೊ ಈ 1 ಇಯರ್ ಟೈಮ್ ನಲ್ಲಿ ಇವರು ಇಷ್ಟೊಂದು ಮಾರ್ಕೆಟ್ ಶೇರ್ ಗೈನ್ ಮಾಡೋದಕ್ಕೆ ನೋಡಿದ್ರೆ ಬೀರ್ ಬ್ರ್ಯಾಂಡ್ ಸ್ಟ್ರೆಂತ್ ನಮ್ಗೆ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಯಾವ್ದಾದ್ರು ಕಂಪನಿ ಮಾರ್ಕೆಟ್ ಶೇರ್ ಗೈನ್ ಆಗೋದು ನೋಡಿದ್ರೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೀಲ್ ಸಿಪ್ಸ್ ವೀಲ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಸ್ಟೀಲ್ ಸಿಪ್ಸ್ ಅವರು 4th ಮಾರ್ಚ್ 25.73 ಕ್ರೋರ್ಸ್ ಲಾಂಗ್ ಟರ್ಮ್ ಡೆಟ್ ನ ಪ್ರೀಪೇ ಮಾಡಿದ್ವಿ ಅಂತ. ಇದರಿಂದ ಇಲ್ಲಿವರೆಗೂ ಇವರು ಟೋಟಲ್ 61.27 ಕ್ರೋರ್ಸ್ ಪ್ರೀಪೇ ಮಾಡಿರುತ್ತಾರೆ. ಈ ಟೋಟಲ್ ರೀಪೇಮೆಂಟ್ ಆದ್ಮೇಲೆ ಕಂಪನಿ ಒಂದು ಲಾಂಗ್ ಟರ್ಮ್ ಡೆಟ್ 441.70 ಕ್ರೋರ್ಸ್ ಗೆ ರೆಡ್ಯೂಸ್ ಆಗಿರುತ್ತಾರೆ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಅದಲ್ಲದೆ ಫರ್ದರ್ ಆಗಿ ಈ ಮಂತ್ ನಲ್ಲಿ ಈ ಲಾಂಗ್ ಟರ್ಮ್ ಲೋನ್ಸ್ ಯಾವ್ದೆಲ್ಲ ಇದೆಲ್ಲ ಇದನ್ನು ಪ್ರೀಪೇ ಮಾಡೋದಕ್ಕೆ ಕಂಪನಿ ವರ್ಕ್ ಮಾಡಿರ್ತಾರೆ ಅವರು ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.